ನಮಸ್ಕಾರ. ಯಾವುದೇ ಪೂಜೆ ಇರಲಿ, ಅಲ್ಲಿ ಮೊದಲ ಆದ್ಯತೆ ಗಣೇಶನಿಗೆ. ಗಣೇಶನ ಜಪಿಸಿಯೇ ಮುಂದಿನ ಕಾರ್ಯಕ್ರಮವನ್ನು ನಾವು ಆರಂಭಿಸೋದು. ಇಂತಹ ವಿಘ್ನ ವಿನಾಶಕ ಗಣಪತಿ ಬ್ರಹ್ಮಚಾರಿಯಾಗಿರಬೇಕು ಅಂತ ಅನ್ಕೋತಾರೆ. ಆದರೆ ಕಡೆಗೆ ಸಿದ್ಧಿ ಮತ್ತು ರಿದ್ಧಿಯನ್ನು ಮದುವೆ ಆಗ್ತಾರೆ. ಗಣೇಶನ ಮದುವೆ ಹಿಂದೆ ಇರುವಂತಹ ಈ ರೋಚಕ ಕಥೆ ಏನು ಅಂತ ತಿಳಿಯೋಣ ಬನ್ನಿ. ಒಮ್ಮೆ ಗಣೇಶನು ತಪಸ್ಸನ್ನ ಮಾಡುತ್ತಿರುವಾಗ ತುಳಸಿ ದೇವಿ ಅಲ್ಲಿಗೆ ಹೋಗಿ ಗಣೇಶನನ್ನ ನೋಡಿ ಆಕರ್ಷಿತಳಾದಳು. ಆಗ ಗಣೇಶನನ್ನ ಮದುವೆಯಾಗುವ ಇಚ್ಛೆಯನ್ನ ವ್ಯಕ್ತಪಡಿಸ್ತಾಳೆ. ಆದರೆ ಗಣೇಶನು ತಾನು ಬ್ರಹ್ಮಚಾರಿಯಾಗಿರುವ ವ್ರತವನ್ನು ಕೈಗೊಂಡಿದ್ದು ಮದುವೆ ಪ್ರಸ್ತಾಪವನ್ನು ಸ್ವೀಕರಿಸಲು ನಿರಾಕರಿಸಿದನು. ಇದರಿಂದ ಕೋಪಗೊಂಡ ತುಳಸೀದೇವಿಯು ಗಣೇಶನಿಗೆ 2 ಮದುವೆ ಆಗುವಂತೆ ಶಾಪವನ್ನು ನೀಡ್ತಾಳೆ. ಗಣೇಶ ಕೂಡ ನೀನು ಗಿಡವಾಗಿರು ಎಂದು ಶಪಿಸಿದ. ಇದೇ ಕಾರಣಕ್ಕಾಗಿ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ. ಇದರಿಂದ ಕುಪಿತಗೊಂಡಂತಹ ಗಣೇಶ ಎಲ್ಲ ಕೆಲಸವನ್ನು ಹಾಳು ಮಾಡ್ತಾ ಇರ್ತಾರೆ. ಗಣೇಶನ ಈ ವರ್ತನೆಯಿಂದ ಎಲ್ಲ ದೇವತೆಗಳು ಅಸಮಾಧಾನಗೊಳ್ತಾರೆ. ಅದೇ ಸಮಯದಲ್ಲಿ ಗಣೇಶನ ಕಷ್ಟವನ್ನು ಬ್ರಹ್ಮನ ಮುಂದೆ ಹೇಳಿಕೊಳ್ಳಲಾಗುತ್ತೆ. ಇದಕ್ಕೆ ಉಪಾಯ ಹೂಡಿದ ಬ್ರಹ್ಮ ಇಬ್ಬರು ಮಾನಸ ಪುತ್ರಿಯರಾದ ರಿದ್ಧಿ ಮತ್ತು ಸಿದ್ಧಿಗೆ ಜೀವವನ್ನು ನೀಡ್ತಾರೆ. ಈ ಸಿದ್ಧಿ ಮತ್ತು ರಿದ್ಧಿಗೆ ಶಿಕ್ಷಣ ಕಲಿಸುವಂತೆ ಗಣೇಶನಿಗೆ ಮನವಿಯನ್ನು ಮಾಡಿಕೊಳ್ತಾರೆ ಬ್ರಹ್ಮ. ನಂತರ ಸಿದ್ಧಿ ಮತ್ತು ರಿದ್ಧಿಯನ್ನು ಗಣೇಶ ಮತ್ತು ಕಾರ್ತಿಕೇಯನಿಗೆ ಮದುವೆ ಮಾಡಲು ಆಲೋಚನೆಯನ್ನು ನಡೆಸಲಾಗುತ್ತೆ. ಈ ವೇಳೆ ಶಿವ ರಿದ್ಧಿ ಇಲ್ಲದೆ ಸಿದ್ಧಿ ಇಲ್ಲ, ಹೀಗಾಗಿ ಇವರಿಬ್ಬರನ್ನ ಗಣೇಶನಿಗೆ ಮದುವೆ ಮಾಡೋಣ ಎಂದರಂತೆ. ಬಳಿಕ ಸಿದ್ಧಿ ಮತ್ತು ರಿದ್ಧಿ ಇಬ್ಬರನ್ನು ಗಣಪನು ಮದುವೆಯಾದನು. ಇವರಿಬ್ಬರಿಗೂ ಶುಭ ಮತ್ತು ಲಾಭ ಎಂಬ 2 ಮಕ್ಕಳಿದ್ದಾರೆ. ಹೀಗೆ ಬ್ರಹ್ಮಚಾರಿಯಾಗಿರಬೇಕು ಎಂದುಕೊಂಡಂತಹ ಗಣೇಶ ತುಳಸೀದೇವಿಯ ಶಾಪದಿಂದ ಸಿದ್ಧಿ ಮತ್ತು ರಿದ್ಧಿಯನ್ನು ಮದುವೆಯಾಗ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.